ಹಲೋ ಮಕ್ಕಳೇ, ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತು 6ನೇ ತರಗತಿ ಸಿರಿಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಭಾಗ 1 6ನೇ ತರಗತಿ ಇದರಲ್ಲಿರುವಂಥ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ. ಪದ್ಯ ಭಾಗ 2. ಪದ್ಯ 2 ಮಂಗಳ ಗ್ರಹದಲ್ಲಿ ಪುಟ್ಟಿ. ಕವಿ ಹೆಸರು ಸಿ. ಎಂ. ಗೋವಿಂದರೆಡ್ಡಿ. ಇದರಲ್ಲಿ ಬರುವಂಥ ಪ್ರಶ್ನೆ ಅಭ್ಯಾಸಗಳು. ಮೊದಲಿಗೆ ಬಿಟ್ಟ ಸ್ಥಳವನ್ನು ತುಂಬಿರಿ. ಸ್ಥಳ 1ನೇದು, ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. 2ನೇ ಪ್ರಶ್ನೆ ಬಿಟ್ಟ ಸ್ಥಳ, ಹಾರುತ್ತ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. 3ನೇದು, ಪುಟ್ಟಿ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. 4ನೇದು, ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆನೆಂದಳು ಈ ಡ್ಯಾಶ್. ಇದಕ್ಕೆ ಆನ್ಸರ ಇಲ್ಲಿ ನೋಡ್ರಿ. ಬಿಟ್ಟ ಸ್ಥಳವನ್ನು ತುಂಬಿರಿ ಐತ್ಲೆ. ಅಥವಾ 1ನೇ ಆನ್ಸರ್ ರೆಕ್ಕೆ, 2ನೇ ಆನ್ಸರ್ ಚಂದ್ರನ, 3ನೇ ಆನ್ಸರ್ ಕತೆ, 4ನೇ ಆನ್ಸರ್ ದರೆ. ಅದೇ ರೀತಿ ಅನೇಕ ಆನ್ಸರ್ಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1ನೇದು, ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು. 2ನೇದು, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು. 3ನೇದು, ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು. 4ನೇದು, ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು. 5ನೇದು, ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು. ಇದಕ್ಕೆ ಆನ್ಸರ್ ನೋಡ್ರಿ. ಆ ಪ್ರಶ್ನೆ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದ ಉತ್ತರಿಸಿರಿ ಅಂತ ಹೇಳೈತ್ಲೆ. ಅದಕ್ಕೆ ನೋಡ್ರಿ. ಅಥವಾ 1ನೇ ಆನ್ಸರ್, ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಕ್ವಶನ್ ಮಾರ್ಕ್ ಆಗಬಾರ್ದಲ್ಲಿ, ಸಾರಿ ಮಕ್ಕಳ. ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ನಂಗಳ ಸೇರಿದಳು. 3ನೇದು, ನೀನು ಹೇಗೆ ಇಲ್ಲಿಗೆ ಬಂದೆ, ಕ್ವಶನ್ ಮಾರ್ಕ್ ಇಡಬೇಕಿಲ್ಲಿ, ಎಂದು ಕೇಳಿದಳು. ನಾಡನ್ನು ಕಟ್ಟಲು ಮರಗಳ ಕಡಿದಿದ್ದರಿಂದ ಬರ ಬಂದಿತು. ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು. ಈಗ 3ನೇ ಪ್ರಶ್ನೆ, ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಅಥವಾ 1ನೇದು, ಆಗಸದಲ್ಲಿ ಡ್ಯಾಶ್ 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 ಇದು ಕಷ್ಟ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಅಥವಾ 1ನೇದು, ಆಗಸದಲ್ಲಿ ಡ್ಯಾಶ್ 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 ಇದು ಕಷ್ಟ. ಅವಾಗ ಇಲ್ಲಿ ನೋಡಿ ಮಕ್ಕಳ, ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. 2ನೇ ಪದ್ಯವಾಗ ಪೂರ್ಣಗೊಳಿಸಿ ನೋಡಿದ. ಮಳೆ ಬೆಳೆ ಡ್ಯಾಶ್ 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 ಇದೇ ಗತಿ. ಈಗ ಅದಕ್ಕೆ ಆನ್ಸರ್ ನೋಡಿ ಮಕ್ಕಳೇ. ಮಳೆ ಬೆಳೆ ಕಾಣದ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಈ ಪ್ರಶ್ನೆ ನೋಡಿ ಮಕ್ಕಳೇ, ಸಿ. ಎಂ. ಗೋವಿಂದರೆಡ್ಡಿಯವರ ಸ್ಥಳ, ಕಾಲ, ಕೃತಿಗಳ ವಿವರ ತಿಳಿಸಿರಿ ಅಂತೇಳಿ ಕೇಳ್ಯಾರ. ಈಗ ಆನ್ಸರ್ ಇಲ್ಲಿ ನೋಡಿ ಮಕ್ಕಳೇ. ಸಿ. ಎಂ. ಗೋವಿಂದರೆಡ್ಡಿಯವರ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಎಂಬ ಊರು. ಅವರ ಕಾಲ 11/8/1958 ಅವ್ರು ಜನಿಸಿದರು. ಅವ್ರ ಕೃತಿಗಳು ಯಾವ್ಯಾವತ್ತಂದ್ರೆ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಇದಕ್ಕೆ ಆನ್ಸರ್ ಇದೆ. ಪ್ರಶ್ನೆ ನೋಡಿ ಮಕ್ಕಳ, ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಅಥವಾ 1ನೇ ಪ್ರಶ್ನೆ, ಗಗನ ಪ್ಲಸ್ ಹಣ್ಣು = ಗಗನವನ್ನು.
ಎರಡನೇದು ಶಾಲೆ ಪ್ಲಸ್ ಇಂದ ಈಕ್ವಲ್ ಟು ಶಾಲೆಯಿಂದ. ಇವಕ್ಕೆ ಆನ್ಸರ್ ಇಲ್ಲಿ ನೋಡಿ ಮಕ್ಕಳ, ಈಗ ಇಲ್ಲಿ ನೋಡಿ, ಗಗನ ಪ್ಲಸ್ ಅನ್ನು ಈಕ್ವಲ್ ಟು ಗಗನವನ್ನು. ಗಗನ ಅನ್ನೋದು ಏನಾಕೈತಿ ಅಂದ್ರೆ ಇಲ್ಲಿ ನಾಮ ಪ್ರಕೃತಿ ಪ್ಲಸ್ ಅನ್ನು ಅನ್ನೋದು ದ್ವಿತೀಯ, ಆಮೇಲೆ ಈಕ್ವಲ್ ಟು ಗಗನವನ್ನು ಅಂತಂದ್ರೆ ನಾಮಪದ. ಅದೇ ರೀತಿ ಶಾಲೆ ಪ್ಲಸ್ ಇಂದ ಈಕ್ವಲ್ ಟು ಶಾಲೆಯಿಂದ. ಶಾಲೆ ಅನ್ನೋದು ನಾಮ ಪ್ರಕೃತಿ, ಇಂದ ಅನ್ನೋದು ತೃತೀಯ, ಈಕ್ವಲ್ ಟು ಶಾಲೆಯಿಂದ ಏನೈತ್ಲೆ ಇದು ನಾಮಪದ. ಇನ್ನ ನೋಡ್ರಿ, ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕದಂದ್ರೆ ವಿಶೇಷಣಗಳನ್ನು ಗುರುತಿಸಿರಿ ಅಂತ ಕೇಳ್ಯಾರ. ಉದಾಹರಣೆ ಒಂದು ತೋರಿಸ್ಯಾರ ನೋಡಿ ಮಕ್ಕಳೇ. ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಅಪಾರ ಅನ್ನೋದು ವಿಶೇಷ ಐತಿ. ಅಲ್ಲಿ ಏನೈತಿ ಈ ವಾಕ್ಯದಲ್ಲಿ ಅಪಾರ ಅನ್ನೋದು ವಿಶೇಷ ಐತಿ. ಅದೇ ರೀತಿ ಅದು ನಿಮಗೆ ಕೊಟ್ಟಿದ್ದ ಪ್ರಶ್ನೆ ನೋಡಿ, ರಫೀಕ್ ಅನ್ನೋದು ದೊಡ್ಡ ಮನೆ. ರಫೀಕ್ ಅನ್ನೋದು ಎಂಥ ಮನೆ ಅಂತಂದ್ರೆ ದೊಡ್ಡ ಮನೆ, ವಿಶೇಷ ಅನ್ನೋದೈತೆ. ಆಮೇಲೆ ಎರಡನೇದು, ಅವಳಿಗೆ ಹಸಿರು ಬಣ್ಣ ಇಷ್ಟ. ಅವಳಿಗೆ ಯಾವ ಬಣ್ಣ ಅಂದ್ರೆ ಇಷ್ಟ? ಆಕೆಗೆ ಹಸಿರು ಬಣ್ಣ ಅಂದ್ರೆ ಇಷ್ಟ. ಆಕೆ ಗುಣವಾಚಕ ಅಂತಂದ್ರೆ ವಿಶೇಷ ಐತಿ. ಈ ವಾಕ್ಯದಲ್ಲಿರುತ್ತ ಪದ ಯಾವ್ದಂದ್ರೆ ಹಸಿರು ಅನ್ನೋದು ವಿಶೇಷ ಐತಿ, ಅದಕ್ಕೆ ಹಸಿರು ಆನ್ಸರ್. ಮೂರನೇದ, ಪುಟ್ಟಿಯು ಕಂಡಳು ಕೆಂಪು ಬಂಡೆಯನ್ನು. ಪುಟ್ಟಿ ಎಂಥ ಬಂಡೆಯನ್ನು ಕಾಣ್ತಾಳಕಿ? ಕೆಂಪು ಬಂಡೆಯನ್ನು. ಬಂಡೆ ನಮ್ಗೆ ಗೊತ್ತೈತಿ ಕಲ್ಲು ಬಂಡೆ ಅಂತಿಲ್ಲ ಅದಕ್ಕೂ. ಅದೇ ರೀತಿ ಪ್ರಶ್ನೆ ನೋಡಿನ, ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಈ ವಾಕ್ಯ ಕೊಟ್ಟರೆ ಸಂಖ್ಯೆ ಏನು ಸೂಚಿಸ್ತೈತಿ ಅನ್ನೋದನ್ನ ಗೊತ್ತಾಗಬೇಕು. ಡೇವಿಡನ ಊರಿನಲ್ಲಿ 100 ಹಸುಗಳಿವೆ. ಎಷ್ಟು ಸಂಖ್ಯೆ ಅಂತಂದ್ರೆ ಗಣಿತ ಗೊತ್ತಾಗತ್ಲೆ, ಅದೇ ರೀತಿ ಸಂಖ್ಯೆ. ಎಷ್ಟು ಹಸುಗಳದಾವ ಅಲ್ಲಿ? 100. ಆನ್ಸರ್ ಸಹಿತ 100. ಎರಡನೇದ, ಪೂರ್ಣಚಂದ್ರನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಾನೆ. ಎಷ್ಟು ಗಂಟೆಗೆ ಹೇಳ್ತಾನವ? 5 ಗಂಟೆ. ಆನ್ಸರ್ 5. ಅದೇ ರೀತಿ ಮೂರನೇದು, ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು. ಇಲ್ಲಿ ಎಷ್ಟು ಸಂಖ್ಯಾವಾಚಕ? 1. ದಿನ ಅಂತ ಬರೆಯಂಗಿಲ್ಲ ಮಕ್ಕಳೇ, ಇಲ್ಲ ಸಂಖ್ಯಾವಾಚಕ ಟೈಪ್ ಕೇಳ್ಯಾರ ಅವರು, ಅಂದ್ರೆ 1 ಅನ್ನೋದು. ಇಲ್ಲಿಗೆ ಈ ಪ್ರಶ್ನೋತ್ತರಗಳು ಮುಗಿದು. ಈ ಪ್ರಶ್ನೆ ಅದು ಈ ಸನ್ನಿವೇಶನ ಓದ್ಕೊಂಡ ನೆಕ್ಸ್ಟ್ ಒಂದೆರಡು ಪ್ರಶ್ನೆ ಕೊಟ್ಟರು, ಅವುಗಳೇ ನೀವು ಆನ್ಸರ್ ಮಾಡ್ರಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ. ಅದೇ ರೀತಿ ಮತ್ತವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಅದು ಎಲ್ಲರಿಗೂ ಏನು ಮಾಡಿತ್ತಂದ್ರೆ ಕಳಿಸ್ರಿ. ಇದರಿಂದ ಅಂತಂದ್ರೆ ಅವರಿಗೂ ಉಪಯೋಗ ಆಗೈತಿ, ನಿಮಗೂ ಉಪಯೋಗ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲವ್ಲಿ ಫ್ರೆಂಡ್ಸ್.